ಬ್ಲ್ಯಾಕ್ ಕಾಫಿ ತುಂಬಾ ಜನರು ಇಷ್ಟಪಟ್ಟು ಕುಡಿತಿರೋ ಕಾಫಿ ಇದು. ಸದ್ಯ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿರೋ ಕಾಫಿ. ಇದರಲ್ಲಿರೋ ಸಾಕಷ್ಟು ಆರೋಗ್ಯಕಾರಿ ಅಂಶಗಳಿಂದಲೇ ಇಂದು ಬಹಳಷ್ಟು ಯುವಜನತೆ ಈ ಬ್ಲ್ಯಾಕ್ ಕಾಫಿಗೆ ಮಾರು ಹೋಗಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಇದನ್ನ ತಯಾರು ಮಾಡೋಕೆ ಹೆಚ್ಚಿನ ಸಮಯ ಕೂಡ ಬೇಕಿಲ್ಲ ಅನ್ನೋದು ಇದರ ಮತ್ತೊಂದು ಪ್ಲಸ್ ಪಾಯಿಂಟ್. ಬೆಳಿಗ್ಗೆ ಅರ್ಧ ನಿದ್ರೆಯಲ್ಲೇ ಕಣ್ಣು ತೆರೆದು ಕೆಟಲ್ ಆನ್ ಮಾಡೋದು, ಕಪ್ ಕೈಗೆತ್ಕೊಳ್ಳೋದು, ಹಾಲಿಲ್ಲ, ಸಕ್ಕರೆ ಇಲ್ಲ. ಬ್ಲ್ಯಾಕ್ ಕಾಫಿಯನ್ನ ಶುದ್ಧ ಕಾಫಿ ಅಂತಾರೆ. ಆರೋಗ್ಯಕ್ಕೆ ಒಳ್ಳೆ ಶಾರ್ಟ್ಕಟ್ ಅನ್ನೋ ಇಮೇಜ್ ಇದೆ. ಆದರೆ ಅದೇ ಕಾರಣಕ್ಕೆ ದೇಹದಲ್ಲಿ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಜನ ಗಮನಿಸದೆ ಬಿಡ್ತಾರೆ. ಆಹಾರ ಮತ್ತು ಪಾನೀಯಗಳು ಒಂದೇ ರೀತಿ ಕೆಲಸ ಮಾಡೋದಿಲ್ಲ. ನಿದ್ರೆ, ಒತ್ತಡ, ಖಾಲಿ ಹೊಟ್ಟೆ, ಹಾರ್ಮೋನ್ಗಳು, ದಿನಚರಿ ಎಲ್ಲದರ ಜೊತೆಯಲ್ಲೇ ಅವು ಪ್ರತಿಕ್ರಿಯಿಸ್ತವೆ. ಬ್ಲ್ಯಾಕ್ ಕಾಫಿ ಅಷ್ಟೇನು ಕೆಟ್ಟದ್ದೇನಲ್ಲ, ಆದರೆ ದೇಹ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದನ್ನ ಗಮನಿಸದೆ ನಿಯಮಿತವಾಗಿ ಕುಡಿಯೋದ್ರಿಂದ ಮೊದಲಿಗೆ ಸಂಬಂಧವೇ ಇಲ್ಲ ಅನ್ನಿಸುವಷ್ಟು ಸಣ್ಣ ಸಮಸ್ಯೆಗಳು ನಿಧಾನವಾಗಿ ಹುಟ್ಕೊಳ್ಬಹುದು. ಈ ಮಾತನ್ನ ನಾವು ಹೇಳ್ತಿಲ್ಲ. ನ್ಯೂಟ್ರಿಯೆಂಟ್ಸ್ ಅನ್ನೋ ಜರ್ನಲ್ನಲ್ಲಿ ಪ್ರಕಟವಾದ ಒಂದು ಅಧ್ಯಯನ ಈ ವಿಚಾರನ ಹೇಳ್ತಾ ಇದೆ. ಕೆಫೀನ್ ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಆಳವಾಗಿ ಅದು ಪರಿಶೀಲಿಸಿದೆ. ಈ ಅಧ್ಯಯನದ ಪ್ರಕಾರ ಮಿತ ಪ್ರಮಾಣದಲ್ಲಿ ಕುಡಿಯೋ ಕಾಫಿ ಆರೋಗ್ಯಕರ ಆಹಾರ ಪದ್ಧತಿಯಲ್ಲಿ ಹೊಂದ್ಕೊಳ್ಬಹುದು. ಆದರೆ ಅತಿಯಾದ ಸೇವನೆ ಅಥವಾ ತಪ್ಪಾದ ಸಮಯದಲ್ಲಿ ಇದನ್ನು ಕುಡಿಯೋದ್ರಿಂದ ಆತಂಕ ಹೆಚ್ಚಾಗಬಹುದು, ನಿದ್ರೆಯ ಚಕ್ರ ಅಸ್ತವ್ಯಸ್ತವಾಗಬಹುದು ಮತ್ತು ಜೀರ್ಣಕ್ರಿಯೆಯಲ್ಲಿ ಅಸೌಕರ್ಯ ಉಂಟಾಗಬಹುದು. ಇನ್ನೊಂದು ಮಹತ್ವದ ವಿಚಾರ ಏನಂದ್ರೆ, ಕೆಫೀನ್ಗೆ ಪ್ರತಿಯೊಬ್ಬರ ದೇಹವು ಒಂದೇ ರೀತಿಯಲ್ಲಿ ಪ್ರತಿಕ್ರಿಯಿಸೋದಿಲ್ಲ. ಒಬ್ಬರಿಗೆ ಸರಿ ಅನ್ಸೋ ಅದೇ ಕಪ್ ಮತ್ತೊಬ್ಬರಿಗೆ ಅತಿ ಅನಿಸಬಹುದು. ಅರೆ, ಇಷ್ಟೆಲ್ಲ ಸೈಡ್ ಎಫೆಕ್ಟ್ಸ್ ಬ್ಲ್ಯಾಕ್ ಕಾಫಿಯಲ್ಲೂ ಆಗತ್ತಾ ಅಂತ ಅನ್ಕೊಂಡ್ರಾ? ಎಸ್, ಅದೇನಾಗತ್ತೆ ಅಂತ ನಾನು ಹೇಳ್ತೀನಿ ಕೇಳಿ. ಈ ಬ್ಲ್ಯಾಕ್ ಕಾಫಿ ಕೆಟ್ಟದ್ದು ಅಂತಲ್ಲ, ಆದ್ರೆ ಅದನ್ನ ನಿರಂತರವಾಗಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಾಗೋ ಸಣ್ಣ ಬದಲಾವಣೆಗಳನ್ನ ನಾವು ಬಹುಶಃ ಗಮನಿಸೋದಿಲ್ಲ. ಬ್ಲ್ಯಾಕ್ ಕಾಫಿಯ ಮೊದಲ ಪರಿಣಾಮ ಸಾಮಾನ್ಯವಾಗಿ ಹೊಟ್ಟೆಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಕಾಫಿ ಹೊಟ್ಟೆಯಲ್ಲಿನ ಆಸಿಡ್ ಉತ್ಪತ್ತಿಯನ್ನ ಹೆಚ್ಚಿಸುತ್ತೆ. ಹೊಟ್ಟೆಲಿ ಆಹಾರ ಇದ್ರೆ ಈ ಆಸಿಡ್ ಸಾಮಾನ್ಯವಾಗಿ ಸಮಸ್ಯೆ ಕೊಡಲ್ಲ. ಆದರೆ ಖಾಲಿ ಹೊಟ್ಟೆಲಿ ಕಾಫಿ ಕುಡಿದಾಗ ಆ ಆಸಿಡ್ ಕೆಲಸ ಮಾಡಲು ಏನೂ ಇರೋದಿಲ್ಲ. ಅದು ಹೊಟ್ಟೆಯ ಒಳಚರ್ಮದ ಮೇಲೆ ಕೆಲಸ ಮಾಡುತ್ತೆ. ಕಾಲಕಾಲಕ್ಕೆ ಇದು ಅಸಿಡಿಟಿ, ಹೊಟ್ಟೆ ಉಬ್ಬರ, ಎದೆ ಭಾಗದಲ್ಲಿ ಹುಳಿ ಅನ್ಸೋದು ಅಥವಾ ವಿಚಿತ್ರವಾದ ಖಾಲಿ ಸುಡುವ ಭಾವನೆ ಇವೆಲ್ಲ ಆಗಬಹುದು. ತುಂಬಾ ಜನ ಇದನ್ನ ಸಾಧಾರಣ ಅಂತ ಇಗ್ನೋರ್ ಮಾಡ್ತಾರೆ, ವಿಶೇಷವಾಗಿ ಬೆಳಗ್ಗೆ ಏನೂ ತಿನ್ನದೆ ಕಾಫಿ ಕುಡಿಯೋರು. ಕಾಫಿ ಯಾವಾಗ್ಲೂ ನಿದ್ರೆ ಬರದಂತೆ ಮಾಡುತ್ತೆ ಅಂತೇನಿಲ್ಲ, ಆದ್ರೆ ಅದು ನಿದ್ರೆಯ ಆಳವನ್ನ ಬದಲಾಯಿಸುತ್ತೆ. ನೀವು 7 ಗಂಟೆ ನಿದ್ದೆ ಮಾಡಿದ್ರೂ ಬೆಳಗ್ಗೆ ಎದ್ದಾಗ ನಿಮ್ಗೆ ದಣಿವು, ಭಾರ, ಫ್ರೆಶ್ ಅಂತ ಅನ್ಸಲ್ಲ. ಯಾಕಂದ್ರೆ ದೇಹ ಒಳಗೊಳಗೆ ಅಲರ್ಟ್ ಆಗಿರುತ್ತೆ. ಈ ಸ್ಥಿತಿ ವಾರಗಳ ಕಾಲ ಮುಂದುವರೆದ್ರೆ ನಿರಂತರ ದಣಿವು, ಬ್ರೈನ್ ಫಾಗ್ ಮತ್ತೆ ಕಾಫಿ ಬೇಕು ಅನ್ನೋ ಅವಶ್ಯಕತೆ ಇದೆಲ್ಲ ಶುರುವಾಗುತ್ತೆ. ಕ್ಯಾಫೀನ್ ನಮ್ಮ ನರವ್ಯವಸ್ಥೆಯನ್ನ ಉತ್ಸಾಹಗೊಳಿಸುತ್ತೆ, ಅದೇ ಈ ಕಾಫಿಯ ಉದ್ದೇಶ. ಆದರೆ ಬ್ಲ್ಯಾಕ್ ಕಾಫಿ ಹೆಚ್ಚಾಗಿ ನಿಯಮಿತವಾಗಿ ಕುಡಿದ್ರೆ ಅದೇ ಉತ್ಸಾಹ, ಅಶಾಂತಿ, ಮನಸ್ಸಲ್ಲೋಡಾಡೋ ಯೋಚನೆಗಳು, ಕೈ ನಡುಕ, ಹೃದಯ ವೇಗವಾಗಿ ಬಡ್ಕೊಳ್ಳೋದು, ಕಾರಣವಿಲ್ಲದೆ ಬೇಸರ ಆಗೋದು ಇದೆಲ್ಲವನ್ನ ಕೂಡ ನಾವು ಕಾಣಬಹುದು. ಬಹಳಷ್ಟು ಜನ ಇದನ್ನೆಲ್ಲ ಸ್ಟ್ರೆಸ್ ಅಥವಾ ಪರ್ಸನಾಲಿಟಿ ಅಂತ ಅಂದ್ಕೊಳ್ತಾರೆ. ಆದರೆ ಒಳಗೊಳಗೆ ನಮಗೆ ಗೊತ್ತಿಲ್ಲದೆ ಕಾಫಿನೇ ಇದನ್ನೆಲ್ಲ ಹೆಚ್ಚು ಮಾಡ್ತಿರಬಹುದು. ಆಂಗ್ಸೈಟಿಗೆ ಈಗಾಗಲೇ ಪ್ರೋನ್ ಆಗಿರೋರಿಗೆ ಇದು ಮತ್ತಷ್ಟು ಜಾಸ್ತಿ ಅನ್ಸತ್ತೆ. ಇನ್ನು ಬ್ಲ್ಯಾಕ್ ಕಾಫಿಯಿಂದ ಸ್ವಲ್ಪ ಡಿಹೈಡ್ರೇಷನ್ ಕೂಡ ಶುರುವಾಗುತ್ತೆ. ಇದರಿಂದ ತಲೆನೋವು, ಚರ್ಮ ಒಣಗೋದು, ದಣಿವು, ಕಾನ್ಸ್ಟಿಪೇಷನ್ ಇವೆಲ್ಲ ಕಾಣಿಸ್ಕೋಬಹುದು. ಅದರಲ್ಲೂ ವಿಚಿತ್ರ ಏನಂದ್ರೆ, ದಣಿವಾಗುತ್ತೆ ಅಂದ್ರೆ ಮತ್ತೆ ಇನ್ನೊಂದು ಕಾಫಿ, ಅದರಿಂದ ಆ ಸೈಕಲ್ ಇನ್ನಷ್ಟು ಗಟ್ಟಿಯಾಗತ್ತೆ. 1 ಗ್ಲಾಸ್ ನೀರು ತುಂಬಾ ಸಿಂಪಲ್, ಆದರೆ ಪರಿಣಾಮ ತುಂಬಾ ದೊಡ್ಡದು. ಊಟದ ಸಮಯದ ಸುತ್ತ ಬ್ಲ್ಯಾಕ್ ಕಾಫಿ ಕುಡಿದ್ರೆ ಐರನ್ ಮತ್ತು ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಗೆ ಸ್ವಲ್ಪ ಅಡ್ಡಿಯಾಗಬಹುದು. ಇದು ವಿಶೇಷವಾಗಿ ಐರನ್ ಕಡಿಮೆ ಇರುವವರಿಗೆ, ಮಹಿಳೆಯರಿಗೆ, ಹೆವಿ ಪೀರಿಯಡ್ಸ್ ಇರೋರಿಗೆ ಮುಖ್ಯ ಆಗುತ್ತೆ. ಇದು ಸಣ್ಣ ಸಣ್ಣ ಅಡ್ಡಿ ತರ ನಿಮ್ಗೀಗ ಕಾಣಿಸಬಹುದು, ಆದರೆ ಕಾಲಕಾಲಕ್ಕೆ ಇದು ದೊಡ್ಡ ಪರಿಣಾಮವನ್ನ ಕೊಡುತ್ತೆ. ಇನ್ನು ಊಟದಿಂದ ಸ್ವಲ್ಪ ದೂರ ಇಟ್ಟು ಕಾಫಿ ಕುಡಿಯೋದ್ರಿಂದ ಈ ಸಮಸ್ಯೆ ಕಡಿಮೆ ಮಾಡಬಹುದು. ಆದರೆ ಈ ಲಿಂಕ್ ಬಗ್ಗೆ ಬಹಳ ಜನರಿಗೆ ಗೊತ್ತೇ ಇರೋದಿಲ್ಲ. ಕೆಲವರಿಗೆ ಕಾಫಿ ಕುಡಿದ ಮೇಲೆ ಎದೆ ಭಾಗದಲ್ಲಿ ಫ್ಲಟರ್ ಆಗೋದು ಅಥವಾ ಪ್ಯಾಲ್ಪಿಟೇಷನ್ಸ್ ಅನ್ನಿಸಬಹುದು. ಇದು ತಕ್ಷಣ ಸೀರಿಯಸ್ ಪ್ರಾಬ್ಲಮ್ ಅಂತ ಅರ್ಥ ಅಲ್ಲ, ಆದರೆ ಇದು ಸೆನ್ಸಿಟಿವಿಟಿಯ ಸೂಚನೆ. ಬ್ಲ್ಯಾಕ್ ಕಾಫಿ ಕ್ಯಾಫೀನನ್ನು ಬೇಗ ದೇಹಕ್ಕೆ ಕೊಡುತ್ತೆ. ನಿಯಮಿತವಾಗಿ ಇದರಿಂದ ಎನರ್ಜಿಗಿಂತ ಪ್ರೆಷರ್ ಅನ್ನಿಸಬಹುದು. ಕಾಫಿಯ ಪ್ರಮಾಣ ಕಡಿಮೆ ಮಾಡೋದ್ರಿಂದ ಅಥವಾ ನಿಧಾನವಾಗಿ ಕುಡಿಯೋದ್ರಿಂದ ಈ ಲಕ್ಷಣಗಳು ಬಹಳ ಬಾರಿ ತಗ್ಗತ್ತೆ. ಬ್ಲ್ಯಾಕ್ ಕಾಫಿ ಬಗ್ಗೆ ಭಯ ಪಡೋ ಅವಶ್ಯಕತೆ ಇಲ್ಲ, ಹಾಗಂತ ಪೂರ್ಣವಾಗಿ ಬಿಟ್ಬಿಡ್ಬೇಕು ಅಂತಲೂ ಇಲ್ಲ. ಆದರೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಬೇಕೇ ಬೇಕು. ಅದು ಯಾವಾಗ ಚೆನ್ನಾಗನ್ಸತ್ತೆ, ಯಾವಾಗ ದೇಹಕ್ಕೆ ಬೇಡ ಅನ್ಸತ್ತೆ, ಈ ಪ್ರಶ್ನೆಗಳ ಕಡೆ ನೀವು ಗಮನ ಕೊಟ್ಟರೆ ಸಾಕು. ದೇಹ ದೊಡ್ಡ ಸಮಸ್ಯೆ ಬರೋದಕ್ಕಿಂತ ಮುಂಚೆನೆ ಸಣ್ಣ ಸಣ್ಣ ಸಿಗ್ನಲ್ಗಳನ್ನು ಕೊಡ್ತಿರತ್ತೆ. ಅವುಗಳನ್ನು ಕೇಳೋದನ್ನ ನಾವು ಕಲಿತ್ರೆ ಅದೇ ನಿಜವಾದ ಆರೋಗ್ಯ ಅಲ್ವಾ?